ಅಥಣಿ ತಾಲೂಕಿನ ಐಗಳಿ ಕ್ರಾಸ್ ಮಾಣಿಕನಗರದ ಲಿಂಗೈಕ್ಯ ರಾಚೋಟೇಶ್ವರ ಶಿವಯೋಗಿಗಳ ಕೃಪಾಛತ್ರದಲ್ಲಿ ಶ್ರೀ ಮಾಣಿಕಪ್ರಭು ವಿರಕ್ತ ಮಠದ ಜಾತ್ರಾ ಮಹೋತ್ಸವ 23ರಿಂದ 27ರವರೆಗೆ ಬೃಹತ್ ಪ್ರಮಾಣದ ದನಗಳ ಜಾತ್ರಾ ಮಹೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಜರುಗಿದೆ. ಜಾತ್ರೆಯಲ್ಲಿ ಬೃಹತ್ ಜಾನುವಾರುಗಳ ಮಾರಾಟವಾಗಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ವ್ಯಾಪಾರಸ್ಥರು, ರೈತರು ಆಗಮಿಸಿದ್ದರು. ಜಾತ್ರೆಯಲ್ಲಿ ಸಾಮಾನ್ಯವಾಗಿ 1 ಲಕ್ಷದಿಂದ 3 ಲಕ್ಷದವರೆಗೆ ಜೋಡಿ ಎತ್ತುಗಳು ಮಾರಾಟವಾಗಿದ್ದು, ಸೋಮವಾರದಂದು ಬೆಳಗ್ಗೆ ದೇವರ ಗದ್ದುಗೆಗೆ ಪೂಜೆ ಹಾಗೂ ಮಧ್ಯಾಹ್ನ ಅನ್ನಪ್ರಸಾದ ಸಮರ್ಪಣೆ ಮಾಡಲಾಗಿದೆ. ಇನ್ನು ಸಂಜೆ ಅದ್ಧೂರಿಯಾಗಿ ವಿವಿಧ ಕಲಾ ತಂಡಗಳು, ಅನೇಕ ವಾದ್ಯಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಮತ್ತು ಭವ್ಯ ರಥೋತ್ಸವ ಜರುಗಿಸಲಾಗಿದ್ದು, ಅಭಿನವ ರಾಚೋಟೇಶ್ವರ ಶ್ರೀಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಇನ್ನು ಶ್ರೀಗಳಿಂದ ಶಿವಾನುಭವ ಗೋಷ್ಠಿ ಉದ್ದೇಶಿಸಿ ಶ್ರೀ ಅಭಿನವ ಬಸವಣ್ಣಜ್ಜನವರು ಮತ್ತು ಕಲ್ಯಾಣಪುರ ಮಠ ಕುಂದಗೋಳ್ ಶ್ರೀ ಗುರುಪಾದ ಮಹಾಸ್ವಾಮಿಗಳು, ಗುರುಸಿದ್ದೇಶ್ವರ ತಪೋವನ ಯಕ್ಕಂಚಿ, ಪೂಜ್ಯ ಶ್ರೀ ಅಭಿನವ ರಾಚೋಟೇಶ್ವರ ದೇವರು ಆಶೀರ್ವಚನ ನೀಡಿದ್ದಾರೆ. ಜಾತ್ರೆಯಲ್ಲಿ ಕಮಡೊಳ್ಳಿ, ಕಡಪಟ್ಟಿ ಮತ್ತು ಮುತ್ತೂರು, ಅರಟಾಳ, ಬಾಡಗಿ, ಐಗಳಿ, ತೆಲಸಂಗ ವಿವಿಧ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದಿದ್ದು, ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಕೈಗೊಂಡಿದ್ದರೆ, ಈ ಸಂದರ್ಭದಲ್ಲಿ ಚಿದಾನಂದ ಸೌದಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ವಿಶೇಷವಾಗಿದೆ. ಅತಿಥಿಗಳಾಗಿ ಸದಾಶಿವ ಬುಟಾಳೆ, ಶಕುಂತಲಾ ಪಾಟೀಲ್ ಸೇರಿದಂತೆ ಅಧ್ಯಕ್ಷರಾದ ಗ್ರಾಮ ಪಂಚಾಯತ್ ಐಗಳಿ ಇವರು ಭಾಗಿಯಾಗಿದ್ದು, ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಪ್ರಹ್ಲಾದ್ ಪಾಟೀಲ್ ಮತ್ತು ಸದಸ್ಯರು ಕೂಡ ಭಾಗಿಯಾಗಿದ್ದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಬಹಳ ಅವರ ಸಹಪಾಠಿಗಳ ನಮ್ಮ ಶಿವಬಸವ ಮಹಾಸ್ವಾಮಿಗಳು ಬಹಳ ವಿಶೇಷತೆಯಾಗಿ ಅವರ ಸಹನ ಒಡನಾಡಿಗಳು, ಅವರ ಜೊತೆ ಸದಾವಕಾಲ ಇರುವಂತ ಪೂಜ್ಯರು ಅಂತಹ ನಮ್ಮ ಶಿವಬಸವ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತಿಸೋಣ. ನಮ್ಮ ಸರ್ಪಭೂಷಣ ದೇವರು, ದುಮ್ವಾಡದ ಸರ್ಪಭೂಷಣ ದೇವರು, ಅವರು ಒಳ್ಳೆ ವಾಗ್ಮಿಗಳು, ಒಳ್ಳೆ ಪ್ರವಚನಕಾರರು, ಅಂತಹ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ತಮ್ಮನ ಒಂದು ಸ್ಥಾನದಲ್ಲಿದ್ದಾರೆ. ಅಂತಹ ಪೂಜ್ಯರು ಸಣ್ಣ ವಯಸ್ಸಿನಲ್ಲಿ ಇಂತಹ ಒಂದು ವೈಭವದಿಂದ ಜಾತ್ರೆ ಮಾಡ್ತಾ ಇದ್ದಿದ್ದು ನೋಡಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಹಂಡೆ ಹಾಲು ಕೊಡೋದಷ್ಟು ಖುಷಿ ಆಗ್ತಾ ಇದೆ. ಇವತ್ತಿನ ದಿವಸ ಅಜ್ಜೋರಿಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಹಿರಿಯರು ನಮಗೆಲ್ಲ ಹರಿಸ್ಬೇಕು, ಸಣ್ಣವ್ರಿಗೆ ಹರಿಸುವಂಥದ್ದು. ನಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಮ್ಮನ್ನ ಒಂದೆರಡು ಮಾತುಗಳನ್ನು ಆಡೋದ್ರ ಮೂಲಕವಾಗಿ ಆ ಮಾತೇ ನಮಗೆ ಆಶೀರ್ವಾದ ಆಗ್ತದೆ. ಹಾಗೆ ಅಜ್ಜವರು ಯಾರು ತಾರತಮ್ಯಗಳಿಲ್ಲದೆ ದೊಡ್ಡವರು ಸಣ್ಣವರು ಅನ್ನುವಂಥ ಒಂದು ಯಾವುದು ಕೂಡ ಭೇದ ಭಾವ ಅಂತಹ ಎಲ್ಲವನ್ನು ಮರೆತು ಅವರು ನಮಗೆಲ್ಲ ಹರಿಸಿದ ಅಜ್ಜವರು. ಇದೇ ನಿಜವಾದ ಸ್ವಾಮಿತ್ವ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ಬೇಕು. ಅಂತಹ ನಮ್ಮ ಹಿಂದಿನ ರಾಚೋಟೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಆ ಭಾಗದಲ್ಲಿ ಅದ್ಭುತವಾಗಿ, ಈ ಭಾಗದಲ್ಲಿ ಎಷ್ಟೊಂದು ಅದ್ಭುತವಾಗಿರುವಂತ ಒಂದು ಅವರ ಕಾರ್ಯ, ಅವರ ಒಂದು ಶಕ್ತಿ ಎಷ್ಟು ಬಹಳ ಮಹತ್ವ. ಅಜ್ಜವರು, ಹಿಂದಿನ ಅಜ್ಜವರು ಗುರುಗಳು ಎಷ್ಟೊಂದು ಅದ್ಭುತವಾಗಿ ಅವರು ಪ್ರವಚನವನ್ನು ಮಾಡ್ತಾ ಇದ್ರು. ಅವರು ಬಹಳ ವಿಶೇಷತೆಯಾಗಿ ಪ್ರವಚನ ಮಾಡ್ತಾ ಇದ್ರು. ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾ ಇದ್ರು ಅಜ್ಜರು. ಬಹಳ ಯಾರು ಅಲ್ಲೇ ಸ್ಪಾಟ್ ಮೇಲೆ ಹೇಳಿಬಿಡ್ರು ನಮ್ಮ ಅಜ್ಜ. ಅಷ್ಟೊಂದು ಒಂದು ವ್ಯಕ್ತಿತ್ವವನ್ನು ಹೊಂದಿದಂತ ಪೂಜ್ಯರು ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿ ಅವರ ಒಂದು ಕರಸಂಜಾತರು, ಅವರ ಕರಸಂಜಾತರಾಗಿ ಇವತ್ತಿನ ದಿವಸ ಅವರ ಮಾರ್ಗದರ್ಶನ, ಅವರ ಹಾದಿಯಲ್ಲಿ, ಗುರುವಿನ ಹಾದಿಯಲ್ಲಿ ಇವತ್ತಿನ ದಿವಸ ಈಗಿರುವಂತ ರಾಚೋಟೇಶ್ವರ ಪೂಜ್ಯರು ಆ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಗುರು ಶಿಷ್ಯರ ಒಂದು ಅದ್ಭುತವಾಗಿರುವಂತ ಒಂದು ಸಂಬಂಧ ಇದೆ. ಊರಾಗ ಸ್ವಾಮಿ ಇರ್ಬೇಕಂತೆ, ನೀರಾಗ ಮೀನ್ ಇರ್ಬೇಕಂತೆ. ನೀರಾಗ ಮೀನ್ ಇತ್ತಂದ್ರ ನೀರು ಸ್ವಚ್ಛ ಆಗ್ತೈತೆ, ಅದಲ್ಲ? ನೀರೊಳಗ ಮೀನ್ ಇತ್ತಂದ್ರ ನೀರೆಲ್ಲ ಸ್ವಚ್ಛ ಆಗ್ತೈತೆ, ನಮಗೆಲ್ಲ ಉಪಯೋಗ ಬರ್ತೈತೆ. ಬ್ಯೂರೋ ರಿಪೋರ್ಟ್, ಆಕಾಶ್ ಮಾದರ್, ಭಾರತ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your